ವಿಶ್ವವ್ಯಾಪಿ ಆವರಿಸಿರುವ ಕೊರೋನಾ ವೈರಸ್ ಹರಡುವಿಕೆ ತಡೆಗೆ ನಾನಾ ರೀತಿಯ ಪ್ರಯೋಗಗಳು ಮುಂದುವರೆದಿವೆ. ಮುಖ್ಯವಾಗಿ ಸೋಂಕು ನಿಯಂತ್ರಣಕ್ಕಾಗಿ ತಂತ್ರಜ್ಞಾನಗಳ ಆವಿಷ್ಕಾರದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಡಲಾಗಿದೆ. ಈ ನಿಟ್ಟಿನಲ್ಲಿ ಕೋವಿಡ್-19 ಸೋಂಕು ನಿಯಂತ್ರಣಕ್ಕಾಗಿ ನ್ಯಾನೋ ತಂತ್ರಜ್ಞಾನಗಳ ಆವಿಷ್ಕಾರದಲ್ಲಿ ನಿರತವಾಗಿರುವ ಬೆಂಗಳೂರಿನ ನ್ಯಾನೋ ಮತ್ತು ಮೃದು ಪದಾರ್ಥಗಳ ವಿಜ್ಞಾನ ಕೇಂದ್ರ 10 ಹಲವು ಪ್ರಯೋಗಗಳಲ್ಲಿ ತೊಡಗಿಕೊಂಡಿದೆ. ಈ ಕುರಿತು ಒಂದು ವರದಿ. ನ್ಯಾನೋ ವಿಜ್ಞಾನಿಗಳು ಸುಧಾರಿತ ಮಾದರಿಯ ಮಾಸ್ಕ್, ಕನ್ನಡಕ ಇತ್ಯಾದಿ ವಸ್ತುಗಳನ್ನು ತಯಾರಿಸುವ ಪ್ರಯೋಗಾಲಯಗಳಲ್ಲಿ ನಿರತರಾಗಿದ್ದಾರೆ. ನ್ಯಾನೋ ತಂತ್ರಜ್ಞಾನದ ಮೂಲಕ ತಯಾರಿಸುವ ವಸ್ತುಗಳು ಇತರ ಸಾಮಾನ್ಯ ವಸ್ತುಗಳಿಗಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ದು, ಸೋಂಕು ತಡೆಗಟ್ಟುವಲ್ಲಿ ಬಹುತೇಕ ಯಶಸ್ವಿಯಾಗಲಿವೆ ಎಂದು ನ್ಯಾನೋ ವಿಜ್ಞಾನಿಗಳು ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯಾನೋ ಮತ್ತು ಮೃದು ಪದಾರ್ಥಗಳ ವಿಜ್ಞಾನ ಕೇಂದ್ರದ ಯುವ ವಿಜ್ಞಾನಿ ಪ್ರಳಯ್ ರಾವ್ ನ್ಯಾನೋ ತಂತ್ರಜ್ಞಾನ ಸುಧಾರಿತ ಮಾದರಿಯ ಮಾಸ್ಕ್ ತಯಾರಿಸಲು ಪ್ರಯತ್ನಿಸುತ್ತಿದ್ದು, ಸೋಂಕು ತಡೆಗಟ್ಟುವ ಜೊತೆಗೆ ಉಸಿರಾಟ ಪ್ರಕ್ರಿಯೆಯೂ ಸರಳವಾಗಿರಲಿದೆ ಎಂದು ತಿಳಿಸಿದರು. This face mask is basically based on triboelectric principle or electrostatics, where we take two non-conducting material and if we rub them, then they generate this positive and negative charges. So this face mask what I am wearing now, we have also designed this particular face mask. The advantage of this mask is that there is no fogging, we don't see any fogging in this mask. This mask is very tightly snug fit around the face, and the major advantage of this is the high breathability of this mask. ನ್ಯಾನೋ ಮತ್ತು ಮೃದು ಪದಾರ್ಥಗಳ ವಿಜ್ಞಾನ ಕೇಂದ್ರ ಪ್ರಭಾರಿ ನಿರ್ದೇಶಕ ಪ್ರೊಫೆಸರ್ ಗಿರಿಧರ್ ಯು ಕುಲಕರ್ಣಿ, ನ್ಯಾನೋ ತಂತ್ರಜ್ಞಾನ ಸಮಾಜಕ್ಕೆ ಹಲವು ಕೊಡುಗೆಗಳನ್ನು ನೀಡಿದೆ. ಇದೇ ಮಾದರಿಯಲ್ಲಿ ನ್ಯಾನೋ ತಂತ್ರಜ್ಞಾನದಿಂದ ಮಾಸ್ಕ್ ತಯಾರಿಸಲು ಯೋಜನೆ ರೂಪಿಸಲಾಗಿದೆ. ಈಗಾಗಲೇ ಮಾಸ್ಕ್ ತಯಾರಾಗಿದ್ದು, ಸೋಂಕು ನಿಯಂತ್ರಣದಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಹೇಳಿದರು. The clear understanding that when we have such electric field, locally they must be very intense, and they should be able to deactivate the pathogens. Let me tell you, this is only an assumption as of now. This needs quite elaborate design of experiments, and we'll have to take our mask out of this campus because we don't have the biosafety laboratory to carry out such experiments. We have colleagues, collaborators around, we have approached them, and I think in the coming weeks we'll have results related to how the mask is also able to prevent pathogens, how pathogens are getting deactivated while using this mask when we breathe or when we speak. ಕೆಮಿಲಿಯಾ ಕ್ಲೋಥಿಂಗ್ ಲಿಮಿಟೆಡ್ ಸಂಸ್ಥೆಯ ನಿರ್ದೇಶಕ ಹರೀಶ್ ಮಿತ್ತಲ್, ನ್ಯಾನೋ ತಂತ್ರಜ್ಞಾನದ ಮೂಲಕ ಆವಿಷ್ಕರಿಸಲಾಗುವ ಮಾಸ್ಕ್ ಅತ್ಯಂತ ಸುರಕ್ಷಿತವಾಗಿರಲಿದ್ದು, ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. When Sensor sent us a feeler to discuss about masks, we were pretty excited. It was the need of the hour. And when we saw the mask that has been designed with the concept of triboelectricity, using very simple materials, we were really excited to take it forward. It's been our blessing to bring out a product which is for the common public, for everyday use, which we can wear for hours together without feeling fatigue or difficulty in breathing. ಸಂಸ್ಥೆಯ ಆಡಳಿತ ಮತ್ತು ಹಣಕಾಸು ಅಧಿಕಾರಿ ಸುಬೋಧ್ ಗುಲ್ವಾಡಿ, ಮಾರುಕಟ್ಟೆಯಲ್ಲಿ ಈಗ ಬಟ್ಟೆ, N95 ಇತ್ಯಾದಿ ಹಲವು ರೀತಿಯ ಮಾಸ್ಕ್ಗಳನ್ನು ತಯಾರಿಸಲಾಗುತ್ತಿದೆ. ಇದರಿಂದ ಸೋಂಕು ನಿಯಂತ್ರಣ ಸಂಪೂರ್ಣವಾಗಿ ಸಾಧ್ಯವಾಗದು. ಅಲ್ಲದೆ ಬೆಲೆಗಳಲ್ಲೂ ಸಾಕಷ್ಟು ವ್ಯತ್ಯಾಸಗಳಿವೆ. ನ್ಯಾನೋ ತಂತ್ರಜ್ಞಾನ ಮಾಸ್ಕ್ ಹೆಚ್ಚಿನ ಸುರಕ್ಷತೆ ಜೊತೆಗೆ ಬೆಲೆಯೂ ಕೈಗೆಟುಕುವಂತೆ ಇರಲಿದೆ ಎಂದು ತಿಳಿಸಿದರು. ಇಲ್ಲಿ ಒಂದು ಸಣ್ಣ ರಿಸರ್ಚ್ ಮಾಡಿ ಯಾವ ಬಟ್ಟೆ, ಯಾವ ಮೆಟೀರಿಯಲ್ ಯೂಸ್ ಮಾಡಿ ಜನರಿಗೆ ತೊಂದರೆ ಆಗದೇ ಇರೋ ಹಾಗೆ ಈಸಿಯಾಗಿ ಮಾಸ್ಕ್ಗಳು ಯೂಸ್ ಮಾಡಿ, ಮತ್ತು ರಿಯೂಸಬಲ್ ಮಾಸ್ಕ್ಸ್ ಹೇಗೆ ಇದು ಮಾಡೋದು ಅಂತ ಒಂದು ಸಣ್ಣ ರಿಸರ್ಚ್ ಆದಮೇಲೆ ಇದೊಂದು ಇದು ಬಂದಿದೆ. ಇದನ್ನು ಮುಂದುವರಿಸಿ ನಮ್ಮ ಸೈಂಟಿಸ್ಟ್ ಅವರು ಈ ಟ್ರೈಬೋ ಎಲೆಕ್ಟ್ರಿಕ್ ಇದರಿಂದ ಸ್ವಲ್ಪ ಈ ವೈರಸ್ ಎಲ್ಲ ತಡಿಬೋದು ಅಂತ ಒಂದು ಇದು ಬಂದಾಗ, ನ್ಯಾನೋ ಮತ್ತು ಮೃದು ಪದಾರ್ಥಗಳ ವಿಜ್ಞಾನ ಕೇಂದ್ರದಿಂದ ನಮ್ಮ ದೂರದರ್ಶನ ಪ್ರತಿನಿಧಿ ಶಿವಕುಮಾರ ಸ್ವಾಮಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಜನಸಾಮಾನ್ಯರ ಕೈ ಸೇರಲಿದೆ. ಈ ಮಾಸ್ಕ್ನ ವಿಶೇಷತೆ ಏನಂತಂದರೆ, ಇದನ್ನು ತುಂಬ ದೀರ್ಘ ಸಮಯದವರೆಗೆ ಧರಿಸಬಹುದು ಮತ್ತು ಆರಾಮಾಗಿ ಉಸಿರಾಟ ಮಾಡಬಹುದು. ಬೆಂಗಳೂರಿನಿಂದ DD ನ್ಯೂಸ್ಗಾಗಿ